ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಯಾವುದೇ ಒಂದು ವಿಷಯ ಮಾಡಿದ್ರೂ ಯಾವುದರ ಮೇಲೆ ನಮ್ಮ ಗಮನ ಇರುತ್ತೆ ಅದು ಎನರ್ಜಿನ ತಗೊಳುತ್ತೆ. ವಾಟ್ ವಿ ಫೋಕಸ್ ಆನ್ ಎಕ್ಸ್ಪ್ಯಾಂಡ್ಸ್. ಇದು 100% ಹಾಗೆ ನಡೆಯುತ್ತೆ. ನಾವು ಯಾವುದರ ಮೇಲೆ ಗಮನ ಹರಿಸ್ತೀವೋ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಸೊ ಯಾವ ವಿಷಯ ನೀವು ಗಮನಿಸ್ತೀರಾ? ನೀವು ತೊಂದರೆಗಳ ಮೇಲೆ ಗಮನ ಹರಿಸಿದ್ರೆ ಅದು ಬೆಳ್ಕೊಳ್ಳುತ್ತೆ. ನೀವು ಪರಿಹಾರದ ಬಗ್ಗೆ ಗಮನ ಹರಿಸಿದ್ರೆ ಅದು ಬೆಳ್ಕೊಳ್ಳುತ್ತೆ. ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸಮಸ್ಯೆ ದೊಡ್ಡದಾಗತ್ತೆ. ಅದು ಸೊಲ್ಯೂಷನ್ ಬಗ್ಗೆ ಗಮನ ಹರಿಸಿ ಅದು ದೊಡ್ಡದಾಗತ್ತೆ. ಸೊ ಪ್ರತಿಯೊಂದು ನಿಮ್ಮ ಕೈಲೇ ಇದೆ. ಈಗ ಉದಾಹರಣೆಗೆ ತುಂಬ ಜನ ನಮಗೆ ನೀವು ಹೇಳಿದಂಥ ಎಲ್ಲ ಮಾಡಿದ್ದೀವಿ ಆದರೆ ವರ್ಕ್ ಆಗ್ತಿಲ್ಲ ಅಂತಂದಾಗ ನೀವು ಯಾವ ಒಂದು ವಿಷಯದ ಮೇಲೆ ಗಮನವನ್ನು ಹರಿಸ್ತಾ ಇದ್ದೀರಾ, ಯಾವ ನಂಬಿಕೆಯಲ್ಲಿ, ಯಾವ ಭಕ್ತಿನಲ್ಲಿ ಮಾಡ್ತಾ ಇದ್ದೀರಾ, ಯಾವ ಶ್ರದ್ಧೆಯಲ್ಲಿ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಭಕ್ತಿ ಅಂದಾಗ ನಾವು ಪೂಜೆ ಮಾಡೋದು, ದೀಪ ಹಚ್ಚೋದು, ಮತ್ತೊಂದು ಮಾಡೋದು ಅದು ಮುಖ್ಯನೇ, ಇಲ್ಲ ಅಂತ ಹೇಳಲ್ಲ. ಬರೀ ಅದನ್ನು ಮಾತ್ರ ಮಾಡಿದಾಗ ಮನಸ್ಸಿನಲ್ಲಿ ಅನುಮಾನ ಇದ್ದಾಗ, ಕೋಪ ಇದ್ದಾಗ ಅದು ಖಂಡಿತ ಫಲಿಸೋದಿಲ್ಲ. ಸೊ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದ್ರ ಮೇಲೆ ಅಂದರೆ ಭಕ್ತಿ ಅನ್ನೋದು ನಮ್ಮ ಉಸಿರಾಟದ ಹಾಗೆ ನಮ್ಮಲ್ಲಿ ಹಾಸುಹೊಕ್ಕಾಗಿ ಇರಬೇಕು. ಇಲ್ಲ ಅಂತಂದರೆ ಅದು ಫಲಿಸೋದಿಲ್ಲ. ಅನುಮಾನ ಇದ್ದಾಗಲೂ ಆಗಲ್ಲ. ಕೆಲವೊಬ್ಬರು ಇದು ಆಗತ್ತಾ ಅಂತ ಕೇಳ್ತೀರಾ. ಅನುಮಾನ ಇದ್ದಾಗ ಮಾಡಲೇಬೇಡಿ ಅಂತ ಕೂಡ ನಾನು ಹೇಳ್ತೀನಿ. ಯಾಕೆಂದರೆ ಯಾವುದೇ ಬಲವಂತ ಇಲ್ಲ. ನಿಮಗೆ ಬೇಕಿದ್ರೆ ಮಾಡಿ ನೋಡಿ. ಅದು ನಾನು ಹೇಳೋದೆಲ್ಲ ನಿಮಗೆ ಅಡುಗೆ ಮನೆಯಲ್ಲಿ ಒಂದು 4 ಲವಂಗ ಮೆಣಸು ತೊಗೊಂಡ್ರೂ ನಡೆದೋಗುತ್ತೆ. ಮೆಣಸಿಲ್ಲ, ಲವಂಗ ಇಲ್ಲ ಅಂತಂದಾಗ ಅಂದರೆ ನೀವು ಇದನ್ನು ಮಾಡೋದಕ್ಕಿನ್ನೂ ಅರ್ಹರಲ್ಲ ಅಂತ ಅರ್ಥ. ಅಷ್ಟೇ ಹೇಳಬಲ್ಲೆ ನಾನು. ಮಾಡಬೇಕು ಅಂತಂದಾಗ ನೀವು ಅದಕ್ಕೆ ದಾರಿಗಳನ್ನು ಹುಡುಕ್ತೀರಾ. ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದಾಗ ನೀವು ಅದಕ್ಕೆ ಎಕ್ಸ್ಕ್ಯೂಸ್ ಅಂದರೆ ನೆಪಗಳನ್ನು ಹುಡುಕ್ತೀರಾ. ಸೊ ಅದು ಏನೇ ಇರಲಿ, ಈಗ ನಾನು ನಿಮಗೆ ಮಾಡೋ ಸವಿನಯ ವಿನಂತಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮಾಡ್ಕೊಂಡಿಲ್ಲ ಅಂದಾಗ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಜನ ಲೈಕ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ನಾನು ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಏನು ಮಾಡಬೇಕು? ಸ್ಟೋರಿ ಟೈಮ್. ಎಸ್, ಕತೆ ಅಂತ ಹೇಳಿದಾಗ ಫೈಟ್ ಅಥವಾ ಫ್ಲೈಟ್ ಅಂತ ಹೇಳ್ಬೋದು. ಅಂದರೆ ಕಷ್ಟವನ್ನು ಎದುರಿಸ್ತೀರಾ ಅಥವಾ ಅದರ ವಿರುದ್ಧವಾಗಿ ಓಡಿ ಹೋಗ್ತೀರಾ ಅಂಥೇಳಿ. ಈಗ ಉದಾಹರಣೆಗೆ ಎತ್ತು ಒಂದು ಸುಂಟ್ರು ಗಾಳಿ ಬಂದಾಗ ಅಥವಾ ಏನೇ ಒಂದು ವಿಪರೀತವಾಗಿ ಎದ್ದಾಗ ಅದೇನು ಮಾಡುತ್ತಂತೆ ಅಂದರೆ ಗಾಳಿಗೆ ಮುಖ ಮಾಡಿಕೊಂಡು ಓಡುತ್ತಂತೆ. ಯಾಕೆ ಅಂತಂದರೆ ಅದು ಆ ಒಂದು ಸಮಸ್ಯೆಯನ್ನು ಎದುರಿಸುತ್ತೆ. ಅದರಿಂದ ಅದು ಬೇಗ ಹೊರಗೆ ಬರುತ್ತೆ. ಆದರೆ ಹಸು ಏನಿರುತ್ತೆ, ಒಂದೇ ಜಾತಿ ಹಸು ಏನಿರುತ್ತೆ ಅದು ಶಾಂತವಾದ ಸ್ವಭಾವ ಅಲ್ವಾ. ಅದೇನು ಮಾಡುತ್ತೆ, ಆ ಒಂದು ಸುಂಟ್ರು ಗಾಳಿಗೆ ಬೆನ್ನು ಹಾಕ್ಕೊಂಡು ವಿರುದ್ಧವಾಗಿ ಓಡುತ್ತೆ. ಅದು ಅದರಿಂದ ತಪ್ಪಿಸ್ಕೊಳ್ಳುತ್ತೆ, ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ. ಸೊ ನೀವು ಫೈಟ್ ಮಾಡ್ತೀರಾ, ಫ್ಲೈಟ್ ಮೋಡಲ್ಲಿರ್ತೀರಾ, ನಿಮಗೆ ಬಿಟ್ಟಿದ್ದು. ಸಮಸ್ಯೆನೇ ಮುಖಾಮುಖಿ ಎದುರಿಸ್ತೀರಾ ಅಥವಾ ಬೆನ್ನು ಹಾಕ್ಕೊಂಡು ಅದರಿಂದ ಓಡಿ ಪಾರಾಗ್ತೀರಾ, ನಿಮಗೆ ಬಿಟ್ಟಿದ್ದು. ಸೊ ಇವತ್ತು ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ. ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಇದರಿಂದ ನಾನು ಏನನ್ನು ಅರಿತ್ಕೋಬೇಕು, ಪಾಠವನ್ನು ಕಲಿತೀನಿ, ಮುಂದಕ್ಕೆ ಸಾಗೋಣವಾ ಅಂತ ಕೇಳ್ತಾ ಹೋಗಿ. ಬ್ರಹ್ಮಾಂಡ ನಿಮಗೆ ಆ ಪಾಠದ ಅರಿವನ್ನು ಮಾಡಿಕೊಟ್ಟಾಗ ನೀವು ಅದರಿಂದ ಬೇಗ ಹೊರಗೆ ಬರ್ತೀರಾ. ಮತ್ತು ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್, ಧನ್ಯತಾ ಭಾವವನ್ನು ಕೊಡಿ. ನಾನು ಕಲ್ತಿದ್ದಕ್ಕೆ ಅಭಿನಂದನೆಗಳು ಅಂಥೇಳಿ. ಸೊ ಇವತ್ತು ಒಂದು ವಿಶೇಷವಾದ ಒಂದು ತುಂಬ ಪವರ್ಫುಲ್ ಆದಂಥ ಒಂದು ಚಿಹ್ನೆ, ಸಿಂಬಲನ್ನು ನಿಮಗೆ ಕೊಡ್ತೀನಿ. ಇದನ್ನು ನೀವು ಸಂಜೆ ಅಂದರೆ ಗೋಧೂಳಿ ಸಮಯ ಅಂತ ಏನು ಹೇಳ್ತೀವಿ, ಸೂರ್ಯಾಸ್ತಮದ ಸಮಯ, ಅದು ಬೇರೆ ಬೇರೆ ಸೀಸನಲ್ಲಿ ಬೇರೆ ಬೇರೆ ಟೈಮಲ್ಲಿರುತ್ತೆ. ಈಗ ಹೆಚ್ಚು ಕಮ್ಮಿ ಈ ಡಿಸೆಂಬರ್, ಜನವರಿ ಟೈಮಲ್ಲಿ 5:05 ವಿಪರೀತ ಕತ್ಲೆ ಆಗೋಗುತ್ತೆ. ಅಂದರೆ ಆ ಒಂದು ಸೂರ್ಯಾಸ್ತಮ ಬೇಗ ಆಗುತ್ತೆ. ಅದೇ ನೀವು ಬೇಸಿಗೆನಲ್ಲಿ ಅಂತಂದಾಗ 7 ಗಂಟೆ ಆದರೂ ಒಂದು ಹಂತಕ್ಕೆ ಬೆಳಕಿರುತ್ತೆ. ಸೊ ಅದು ನೀವು ಸಮಯಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ತಾ ಹೋಗಿ. ಸೊ ಚಿಹ್ನೆ ಹೀಗಿರುತ್ತೆ. ಒಂದು ಲೈನನ್ನು ಹಾಕ್ತೀರಾ, ಹಾಕಿಬಿಟ್ಟು ಒಂದು ಹಾಫ್ ಇನ್ಫಿನಿಟಿನ ಅದರಲ್ಲಿ ಹೀಗೆ ಸೊಗಸಾಗಿ ಬರೀತೀರಾ. ಆ ಎಂಡ್ಸ್ ಎಲ್ಲ ಚೆನ್ನಾಗಿ ಟಚ್ ಆಗೋ ಹಾಗೆ. ಮತ್ತೊಂದು ಇನ್ಫಿನಿಟಿನ ಇಲ್ಲಿ ಹೀಗೆ ಕೊಡ್ತೀರಾ. ಕೊಟ್ಟ ಮೇಲೆ ಇಲ್ಲಿ ಒಂದು ಸರ್ಕಲ್, ಇಲ್ಲಿ ಒಂದು ಸರ್ಕಲ್. ಇದಿಷ್ಟೇ ಚಿಹ್ನೆ. ಈ ಚಿಹ್ನೆನ ಬರೆದ ಮೇಲೆ ನಿಮಗೆ ಏನು ಬೇಕೋ ಅದನ್ನು ಹೇಳಿ, ಮತ್ತು ಈ ಚಿಹ್ನೆನ ನೋಡ್ತಾ ಹೋಗಿ. ಈ ಚಿಹ್ನೆನ ನೋಡ್ತಾ ನಿಮಗೆ ಏನೇನು ಬೇಕೋ ಅದೆಲ್ಲ ನಿಮಗೆ ಆಲ್ರೆಡಿ ನಡೆದ ಹಾಗೆ ಒಂದು ಗ್ರ್ಯಾಟಿಟ್ಯೂಡ್ ಕೊಡ್ತಾ ಹೋಗಿ. ಈಗ ಉದಾಹರಣೆಗೆ ನನ್ನ ಆರೋಗ್ಯ ಸುಧಾರಿಸಿದೆ, ನಾನು ಆರೋಗ್ಯದಿಂದಿದ್ದೇನೆ, ನನ್ನ ದೇಹ ಸೊಗಸಾಗಿ ಚೇತರಿಸ್ಕೋತಾ ಇದೆ. ಈ ಚಿಹ್ನೆನ ನೋಡ್ತಾ 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 ನೀವು ಅದನ್ನು ಹೇಳ್ತಾ 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 ಆ ಎನರ್ಜಿ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ನನಗೆ ಬರುವ ಹಣವೆಲ್ಲ ಬಂದಿದೆ, ನಾನು ತೀರಿಸೋ ಸಾಲವೆಲ್ಲ ತೀರಿಸಿದ್ದೀನಿ, ನನ್ನ ಜೀವನ ಸುಗಮವಾಗಿ ಸಾಗ್ತಾ ಇದೆ, ಅದನ್ನು ನೋಡಿಕೊಂಡು ಹೇಳ್ತಾ ಹೋಗಿ. ಗ್ರ್ಯಾಟಿಟ್ಯೂಡ್ ಕೊಡೋದನ್ನು ಮರಿಬೇಡಿ. ನನಗೆ ವಿಶೇಷವಾದ ಅವಕಾಶಗಳು ಜೀವನದಲ್ಲಿ ಬರ್ತಾ ಇದೆ, ನನ್ನ ಉದ್ಯೋಗ ಸೊಗಸಾಗಿ ಮುಂದುವರಿತಾ ಇದೆ,
ಹೀಗೆ ಹೇಳ್ತಾ ಇದನ್ನು ನೋಡಿಕೊಂಡು ಇದಕ್ಕೆ ನಾನು ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಹೋಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ಪರಿವಾರ ಸಮೇತ ನೀವು ಖುಷಿಯಾಗಿ ಇರ್ತೀರಾ. ಸೊ ವಾಟ್ ಯು ಫೋಕಸ್ ಆನ್ ಎಕ್ಸ್ಪ್ಯಾಂಡ್ಸ್. ನೀವು ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಪರಿಹಾರದ ಬಗ್ಗೆ ಜ್ಞಾನವನ್ನು ಹರಿಸಿ, ಗಮನವನ್ನು ಹರಿಸಿ, ಮತ್ತು ಈ ಚಿಹ್ನೆನ ನೋಡ್ತಾ ಮಾಡಿ. ಮತ್ತು ಇದು ನಂತರ ಏನು ಮಾಡಬೇಕು ಅಂದಾಗ, ನೀವು ಪ್ರತಿದಿನ ಮಾಡಬೇಕಂದಾಗ ಪ್ರತಿದಿನ ಚಿಹ್ನೆನ ಹಸಿರು ಬಣ್ಣದ ಸ್ಕೆಚ್ ಪೆನ್ನಲ್ಲೇ ಬರಿಬೇಕು. ಡಾರ್ಕ್ ಗ್ರೀನ ಲೈಟ್ ಗ್ರೀನ್ ಅಂದರೆ ಅದು ಯಾವುದಾದ್ರೂ ಆಗ್ಬೋದು. ಬರೆದ ನಂತರ ಈ ಒಂದು ಚಿಹ್ನೆನ ನೀವು ಹರಿದುಬಿಟ್ಟು ಅಥವಾ ಬೆಂಕಿಗೆ ಕೊಟ್ಬಿಟ್ಟು ಆ ಬೂದಿನ ನೀವು ಮಣ್ಣಿಗೆ ಹಾಕಿ, ಅಥವಾ ಬೆಂಕಿಗೆ ಹಾಕೋದಕ್ಕೆ ಸರಿ ಹೋಗಲ್ಲ, ಮಕ್ಕಳಿದ್ದಾರೆ ಅಥವಾ ಸ್ಮೋಕ್ ಡಿಟೆಕ್ಟರ್ ಇದೆ, ನಿಮ್ಮ ಸಮಸ್ಯೆಗಳೇನಾದರೂ ಆ ಥರ ಇದ್ದಲ್ಲಿ ಇದನ್ನು ಹರಿದ್ಬಿಟ್ಟು ನೀರಿಗೆ ಹಾಕ್ಬಿಡಿ. ಈವನ್ ಫ್ಲಶ್ ಮಾಡಿದ್ರೂ ನಡೆಯುತ್ತೆ. ಮತ್ತು ಧನ್ಯವಾದವನ್ನು ಹೇಳಿ. ನಿಮ್ಮ ಸಮಸ್ಯೆ ಪರಿಹಾರ ಆಗೋವರೆಗೂ ಇದನ್ನು ಮಾಡ್ತಾ ಹೋಗಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.